ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಸರ್ಗ 2 ನಾರಾಯಣಿಯಂನಲ್ಲಿ ಗುರುವಾಯೂರಪ್ಪ ಕೃಷ್ಣನ ನಾರಾಯಣ ಭಟ್ರು ಹೆಂಗೆ ಹೊಗಳ್ತಿದ್ದಾರೆ ಅನ್ನೋದನ್ನು ನೋಡೋಣ. ಕೇಯೂರಾಂಗದ ಕಂಕಣೋತ್ತಮ ಮಹಾರತ್ನಾಂಗುಲೀಯಾಂಕಿತ ಶ್ರೀಮದ್ಬಾಹು ಚತುಷ್ಕ ಸಂಗತ ಗದಾ ಶಂಕಾರಿ ಪಂಕೇರುಹಾಂ ಕಾಂಚಿತ್ ಕಾಂಚನ ಕಾಂಚಿಲಾಂಚಿತ ಸತ್ಪೀತಾಂಬರಾಲಂಬಿನಿ ಮಾಲಂಬೆ ವಿಮಲಾಂಬುಜ ದ್ಯುತಿಪದಾಂ ಮೂರ್ತಿಂ ತವಾರ್ತಿಚ್ಚಿದಂ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಿನ್ನ ಆ ಮೂರ್ತಿ ಹೆಂಗಿದೆಯಪ್ಪ ಕೃಷ್ಣ ಅಂತ ಹೇಳಿದರೆ ಅದು ಅನಿರ್ವಚನೀಯ, ಅದು ಮಾತಿಗೆ ಸಿಗೋದಿಲ್ಲ. ಅದು ಹೇಗಪ್ಪ ಇದೆ ಅಂತ ಹೇಳಿದರೆ ದುಃಖಗಳನ್ನು ಪರಿಹರಿಸುವಂಥ ಮೂರ್ತಿ ಅದು. ಒಂದು ಸತಿ ನೋಡಿದ್ರೆ ನನ್ನ ದುಃಖಗಳೆಲ್ಲ ನಾಶ ಆಗುತ್ತೆ. ಅನರ್ಘ್ಯವಾದ ರತ್ನಗಳಿಂದ ಕೂಡಿದ ಕೇಯೂರ, ಅಂಗದ, ಕಂಕಣ, ಉಂಗುರಗಳಿಂದ ಕೂಡಿದ ನಿನ್ನ ಸುಂದರ ಮೂರ್ತಿ ಅದು ಹೇಗೆ ಅಲಂಕೃತವಾಗಿದೆ ಅಂತ ಹೇಳಿದರೆ, ಗದೆ, ಶಂಖ, ಚಕ್ರ, ಕಮಲಗಳಿಂದ ಶೋಭಿಸುವ 4 ತೋಳುಗಳು, ಪೀತಾಂಬರ ಉಟ್ಕೊಂಡಿದ್ಯಾ, ಅದರ ಮೇಲೆ ಚಿನ್ನದ ಒಡ್ಯಾಣವನ್ನು ಹಾಕ್ಕೊಂಡಿದ್ಯಾ, ನಿನ್ನ ಆ ನಡು ಪ್ರದೇಶ ಕಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನೋಡ್ತಾ ಇರೋಣ ಅಂತ ಅನಿಸುತ್ತೆ. ನಿನ್ನ ಪಾದ ಹೇಗಿದೆ ಅಂತ ಹೇಳಿದರೆ ಕಮಲದ ಕಾಂತಿಯಿಂದ ಕೂಡಿದೆ. ಇವುಗಳಿಂದ ಕೂಡಿರುವ ಈ ಮೂರ್ತಿಯ ವರ್ಣನೆಗೆ ಸಿಲುಕದಾಗಿದೆ. ಇದನ್ನು ನಾನು ವರ್ಣಿಸೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು, ಯತ್ರೈಲೋಕ್ಯ ಮಹೀಯಸೋಪಿ ಮಹಿತಂ ಸಮ್ಮೋಹನಂ ಮೋಹನಾತ್ ಕಾಂತಂ ಕಾಂತಿನಿಧಾನತೋಪಿ ಮಧುರಂ ಮಾಧುರ್ಯ ದುರ್ಯಾದಪಿ. ಇದು ಹೇಗಿದೆ ಅಂತ ಹೇಳಿದರೆ ಈ 3 ಲೋಕಗಳಲ್ಲೂ ಇಲ್ಲ ಇಂಥ ಒಂದು ಈ ಅದ್ಭುತವಾದ ಮೂರ್ತಿ 3 ಲೋಕಗಳಲ್ಲೂ ಇಲ್ಲ. ಇದೊಂಥರ ಸಂಮೋಹನ ಮಾಡ್ದಂಗೆ ನಿನ್ನ ನೋಡ್ತಾ ಇದ್ದರೆ, ಈ ಮೂರ್ತಿನ ನೋಡ್ತಾ ಇದ್ದರೆ ಏನೋ ಒಂಥರ ಸಂಮೋಹನ ಮಾಡ್ದಂಗೆ. ಇದು ಆಶ್ಚರ್ಯಕ್ಕಿಂತ ಆಶ್ಚರ್ಯ ಯಾವುದು, ಈ ರೂಪವನ್ನು ನೋಡಿ ಮೈ ಮರೆಯದವನು ಈ ಜಗತ್ತಲ್ಲಿ ಯಾರಿದ್ದಾರೆ. ಈ ಪ್ರಪಂಚದಲ್ಲಿ ಅತೀ ಸುಂದರವಾದ ಪದಾರ್ಥಗಳು ಏನಿದೆಯೋ ಅದು ಎಲ್ಲ ಕೂಡ ನಿನ್ನ ಮುಂದೆ ನಾಚಿಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೌಂದರ್ಯೋತ್ತರತೋಪಿ ಸುಂದರತರಂ ತ್ವದ್ರೂಪಂ ಆಶ್ಚರ್ಯತೋಪಾಶ್ಚರ್ಯಂ ಭುವನೇನ ಕಸ್ಯಂ ಕುತುಕಂ ಪುಷ್ಣಾತಿ ವಿಷ್ಣೋ ವಿಭೋ. ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅತಿ ಸುಂದರವಾದ ರೂಪ ಅಂತ. ನೆಕ್ಸ್ಟ್ ನೋಡಿ ಹೆಂಗೆ ಹೇಳ್ತಿದ್ದಾರೆ. ತತ್ತಾದೃಕ್ ಮಧುರಾತ್ಮಕಂ ತವ ವಪು ಸಂಪ್ರಾಪ್ಯ ಸಂಪನ್ಮಯಿ ಸಾ ದೇವಿ ಪರಮೋತ್ಸುಕ ಚಿರತರಂ ನಾಸ್ತೆ ಸ್ವಭಕ್ತೇಶ್ಯಪಿ. ಈ ರೂಪವನ್ನು ನೋಡಿದಂಥ ಸಂಪನ್ಮಯಿ ಅಂತ ಹೇಳಿದರೆ ಲಕ್ಷ್ಮಿ. ಈ ನಿನ್ನ ಅನುಪಮ ಸೌಂದರ್ಯ ಲಾವಣ್ಯಗಳ ಈ ಶರೀರವನ್ನು ನೋಡಿ ಅವಳು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನ ಬಿಟ್ಟು ಅಲಗಳು. ತನ್ನನ್ನು ಆರಾಧಿಸುವ ಪೂಜೆ ಪುನಸ್ಕಾರ, ಅವಳನ್ನು ಆರಾಧನೆ ಮಾಡೋ ಭಕ್ತರ ಬಳಿ ಕೂಡ ಹೆಚ್ಚು ಹೊತ್ತು ಇರಲ್ಲ. ನಿನ್ನ ಈ ಅತಿಶಯವಾದ ಅಚಲವಾದ ಆಕೆಯ ಸ್ನೇಹ ಬಂಧವೇ ಅವಳು ಭಕ್ತರಿಂದ ದೂರ ಇರೋ ಹಂಗೆ ಮಾಡಿದೆ. ಈ ಕಾರಣಕ್ಕೋಸ್ಕರ ಅವಳು ಲೋಕದಲ್ಲಿ ಚಂಚಲೆ ಅಂತ ಹೆಸರು ಪಡೆಯೋ ಹಂಗಿದೆ ಅಂತ. ನೋಡಿದ್ರ ಈ ಕೃಷ್ಣನ ರೂಪವನ್ನು ಎಷ್ಟು ವರ್ಣಿಸಿದ್ರೂ ಸಾಕಾಗಲ್ಲ, ಎಷ್ಟು ಕೇಳಿದ್ರೂ ಸಾಕಾಗಲ್ಲ. ಮುಂದಿನ ಪದ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.